And as far as the suggestions and feedback concerned from these subscribers, some of them that told me, suggested me that to explain all this information in Kannada so that it will reach some more people. So that I will try my best to explain this in Kannada and I will try to explain in English also. ನನ್ನ ಉದ್ದೇಶ ಇದು ತುಂಬಾ ಜನಕ್ಕೆ ತಲುಪಬೇಕು, ಈ ಇನ್ಫಾರ್ಮೇಶನ್ ತುಂಬಾ ಜನಕ್ಕೆ ರೀಚ್ ಆಗಬೇಕು ಅಲ್ಲ. ಹಾಗಾಗಿ ಇದನ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಡೌಟ್ಸು ಕ್ವಶನ್ಸ್ ಏನಾದರೂ ಇತ್ತು ಅಂತಂದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ, ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಕೊಲೀಗ್ಸ್ ಯಾರಾದರೂ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಹೇಳಿ. ಮತ್ತೆ ನಿಮಗೆ ಯಾವುದು ಬೇರೆ ಏನಾದರೂ ಟಾಪಿಕ್ಸ್ ನಿಮ್ಮ ಡೇ ಟು ಡೇ ಆಪರೇಷನ್ಸ್ ಅಲ್ಲಿ ಹೆಲ್ಪ್ ಆಗೋಂಥ ಟಾಪಿಕ್ಸ್, ಟೆಕ್ನಿಕಲ್ ಟಾಪಿಕ್ಸ್ ಯಾವುದಾದ್ರು ಇತ್ತು ನನಗೆ ಸಜೆಸ್ಟ್ ಮಾಡಿ, ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಪವರ್ ಫ್ಯಾಕ್ಟರ್ ಅಂದ್ರೆ ಏನು, ಇದು ಯಾಕೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಕಂಪ್ನಿಗಳಲ್ಲಿ, ಕ್ಲೈಂಟ್ ಟು ಕಸ್ಟಮರ್ಸ್ ಯಾಕೆ ಇದ್ರ ಬಗ್ಗೆ ನಿಮಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾರೆ. ಇದನ್ನು ರೀಡಿಂಗ್ ತಗೊಳ್ಳಿ, ರೀಡಿಂಗ್ ಪವರ್ ಫ್ಯಾಕ್ಟರ್ ಮೇಂಟೈನ್ ಮಾಡಿ, ಮತ್ತೆ ಕೆಪಾಸಿಟರ್ ಬ್ಯಾಂಕರ್ನ ಆನ್ ಮಾಡಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಏನಕ್ಕೆ, ಇದ್ರ ಉದ್ದೇಶ ಏನು ನೋಡೋಣ. ಈ ಪವರ್ ಫ್ಯಾಕ್ಟರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಎಲೆಕ್ಟ್ರಿಕಲ್ ಪವರ್ ಅಂದ್ರೆ ಏನು, ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೆ ಏನು ತಿಳ್ಕೊಳ್ಳೋಣ. ಇದು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ, ದ ಡಿಫರೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರಿಕಲ್ ಪವರ್ ಅಂಡ್ ಎಲೆಕ್ಟ್ರಿಕಲ್ ಎನರ್ಜಿ. ಇದು ಸ್ವಲ್ಪ ರಿವಿಷನ್ ತರ ಮತ್ತೆ ಹೇಳ್ತೀನಿ. ಇದು ಪವರ್, ಎಲೆಕ್ಟ್ರಿಕಲ್ ಪವರ್ಗೂ ಎನರ್ಜಿಗೂ ಡಿಫರೆನ್ಸ್ ಏನು. ನಿಮ್ಗೆ ಗೊತ್ತಿದ್ದಾಗೆ most of the customers and clients that depend on 3 machines for electric power. 3 ಡಿವೈಸಸ್ ಮೇಲೆ ಎಲೆಕ್ಟ್ರಿಕಲ್ ಪವರ್ಗೋಸ್ಕರ 3 ಡಿವೈಸಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದು ಒಂದು ಟ್ರಾನ್ಸ್ಫಾರ್ಮರ್, ಒಂದು ಜನರೇಟರ್ ಮತ್ತು UPS. These are the 3 devices, machineries being used to generate electric power. ಈ 3 ವೋಲ್ಟೇಜ್ ನ ಜನರೇಟ್ ಮಾಡುತ್ತೆ ಮತ್ತೆ ಕರೆಂಟ್ ನ ಸಪ್ಲೈ ಮಾಡುತ್ತೆ. ಅಲ್ಟಿಮೇಟ್ಲಿ ಪ್ರಾಡಕ್ಟ್ ಆಫ್ ದಿಸ್ ಕರೆಂಟ್ ಅಂಡ್ ವೋಲ್ಟೇಜ್ ಪವರ್ ಅಂತ ಹೇಳ್ತೀವಿ. ಹಾಗಾಗಿ ಒಂದು ಪವರ್ ಸೋರ್ಸಸ್ ಅಂತ ಹೇಳ್ತೀವಿ. ಈ ಪವರ್ ಸೋರ್ಸಸ್ ನೀವು ಟ್ರಾನ್ಸ್ಫಾರ್ಮರ್, ಜನರೇಟರ್, UPS ಸ್ವಿಚ್ ಆನ್ ಮಾಡಿದಾಗ ಅದು ಸಪ್ಲೈ ಮಾಡುತ್ತಲ್ಲ ಪವರ್, ಆ ಪವರ್ನ ನಾವು ಆಪರೆಂಟ್ ಪವರ್ ಅಂತ ಹೇಳ್ತೀವಿ. ಈ ಆಪರೆಂಟ್ ಪವರ್ ಯಾವಾಗಲೂ VA ನಲ್ಲಿ ವೋಲ್ಟ್ ಆಂಪ್ಸ್ ಅಥವಾ ಕಿಲೋ ವೋಲ್ಟ್ ಆಂಪ್ಸ್, KVA ಅಥವಾ ಮೆಗಾ ವೋಲ್ಟ್ ಆಂಪ್ಸ್, MVA ಇರುತ್ತೆ. ಇದು ಯೂನಿಟ್. ಲೋಯೆಸ್ಟ್ ಯೂನಿಟ್ ಅಂದ್ರೆ ವೋಲ್ಟ್ ಆಂಪ್ಸ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ 1000 ಮೇಲೆ ಹೋಯ್ತು ಅಂದ್ರೆ ಅದನ್ನ ಕಿಲೋ ಅಂದ್ರೆ 1000 KVA ಅಂತೀವಿ. ಇನ್ನು ತುಂಬಾ ಹೈಯೆಸ್ಟ್ ಅಂತಂದ್ರೆ ಮೆಗಾ ವೋಲ್ಟ್ ಆಂಪ್ಸ್. ನಾವು ಜನರಲ್ ಆಗಿ ಮೀಡಿಯಂ ರೇಂಜ್ ಯೂಸ್ ಮಾಡೋದು KVA ಹೇಳ್ತೀವಿ. ನೋಡಿ, ಇದರಲ್ಲಿ KVA ನಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಇದರಲ್ಲಿ ವೋಲ್ಟೇಜ್ ಇದೆ ಮತ್ತೆ ಕರೆಂಟ್ ಇದೆ. ಪ್ರಾಡಕ್ಟ್ ಆಫ್ ದಿಸ್ ವೋಲ್ಟೇಜ್ ನ ಪ್ರೊಡ್ಯೂಸ್ ಮಾಡುತ್ತೆ, ಕರೆಂಟ್ ನ ಸರ್ಕ್ಯುಲೇಟ್ ಮಾಡುತ್ತೆ. ಇವೆರಡು ಪ್ರಾಡಕ್ಟ್ ನ VA. ಇದು 1000 ಮೇಲೆ ಹೋದ್ರೆ ಕನ್ವರ್ಟೆಡ್ ಇಂಟು ಕಿಲೋ, KVA. ಸಿಂಪಲ್. ಸೊ ನಿಮ್ಮ ಟ್ರಾನ್ಸ್ಫಾರ್ಮರ್, ಜನರೇಟರ್, UPS ಸಪ್ಲೈ ಮಾಡ್ತಕ್ಕಂಥ ಪವರ್ ಆಪರೆಂಟ್ ಪವರ್, ಇದು KVA ನಿಲ್ಲುತ್ತೆ. ಅದಕ್ಕೆ ನಿಮ್ಮ ಟ್ರಾನ್ಸ್ಫಾರ್ಮರ್ಸ್, ಜನರೇಟರ್ಸ್, UPS ಎಲ್ಲ KVA ನಲ್ಲೇ ಬರುತ್ತೆ ರೇಟಿಂಗ್ಸ್. ಯಾಕೆಂದ್ರೆ ಇದು ಸಪ್ಲೈ ಮಾಡೋದು ವೋಲ್ಟೇಜ್, ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್, ಆಪರೆಂಟ್ ಪವರ್. ನೆಕ್ಸ್ಟ್ ಇದು ಸಪ್ಲೈ ಮಾಡಿದ್ಮೇಲೆ ಲೋಡ್ ಕನೆಕ್ಟ್ ಮಾಡ್ತೀವಿ. ಲೋಡ್ ಅಂತಂದ್ರೆ ಡಿವೈಸಸ್ ವಿಚ್ ಕನ್ಸ್ಯೂಮ್ಸ್ ಪವರ್ ಸಪ್ಲೈಡ್ ಬೈ ಸೋರ್ಸಸ್. ಟ್ರಾನ್ಸ್ಫಾರ್ಮರ್, ಜನರೇಟರ್, UPS ಅಂತ ಸಪ್ಲೈ ಆಗುತ್ತಲ್ಲ ಪವರ್ನ ಕನ್ಸ್ಯೂಮ್ ಮಾಡ್ಕೊಳ್ಳೋದು, ಬಳಸ್ಕೊಳತ್ವಲ್ಲ, ಆ ಡಿವೈಸಸ್ ನಾವು ಲೋಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಎಲ್ಲ ಲ್ಯಾಂಪ್ಸ್ಗಳು, ನೀವು ಯೂಸ್ ಮಾಡೋ ಲ್ಯಾಂಪ್ಸ್ಗಳು, ಮೋಟರ್ಸ್ ಆಗ್ಬೋದು, ಮತ್ತೆ ನಿಮ್ಮ ಫ್ಯಾನ್ಸ್ಗಳಾಗ್ಬೋದು, ಸಿಸ್ಟಮ್ಗಳು, ಲ್ಯಾಪ್ಟಾಪ್ಸ್, ಮತ್ತೆ ಸುಮಾರು ಇದೆ. ಎಲ್ಲ ಎಲೆಕ್ಟ್ರಿಕಲ್ ಡಿವೈಸಸ್ ಏನೇನು ಕನೆಕ್ಟ್ ಮಾಡ್ತೀವಿ ಎಲ್ಲೋ ಸಿಸ್ಟಮ್ ಇದಕ್ಕೆ ನಿಮ್ಮ ಸೋರ್ಸ್, ಅವೆಲ್ಲ ಲೋಡ್ ಅಂತ. ಅವೆಲ್ಲ ಪವರ್ನ ಬಳಸ್ಕೊಳುತ್ತೆ, ಕನ್ಸ್ಯೂಮ್ ಮಾಡ್ಕೊಳುತ್ತೆ. ಈ ಪವರ್ನ ಕನ್ಸ್ಯೂಮ್ ಮಾಡ್ಕೊಳ್ಳೋಂಥ ಡಿವೈಸಸ್ ಲೋಡ್ ಅಂತ ಹೇಳ್ತೀವಿ. ಈ ಪವರ್ನ ಕನ್ಸ್ಯೂಮ್ ಮಾಡ್ಕೊಳತ್ತಲ್ಲ ಲೋಡ್, ಆ ಲೋಡ್ ಕನ್ಸ್ಯೂಮ್ ಮಾಡ್ಕೊಳ್ಳೋ ಪವರ್ ನಾವು ಟ್ರೂ ಪವರ್ ಅಥವಾ ಆಕ್ಟಿವ್ ಪವರ್ ಅಂತ ಹೇಳ್ತೀವಿ. ಇದು ಯಾವಾಗಲೂ ವ್ಯಾಟ್ಸ್ ನಲ್ಲಿರುತ್ತೆ, ಇಲ್ಲಾಂದ್ರೆ ಕಿಲೋ ವ್ಯಾಟ್ಸ್ ನಲ್ಲಿರುತ್ತೆ, ಇಲ್ಲಾಂದ್ರೆ ಮೆಗಾ ವ್ಯಾಟ್ಸ್ ನಲ್ಲಿರುತ್ತೆ. ಹೇಳಿದ್ನಲ್ಲ, ನಾರ್ಮಲ್ ಆಗಿ ಮೀಡಿಯಂ ರೇಂಜ್ ಕಿಲೋ ವ್ಯಾಟ್ಸ್ ಅಲ್ಲಿ ಯೂಸ್ ಮಾಡೋದು. ಹಾಗಾಗಿ ನೋಡಿ, ಅದಕ್ಕೆ ಲೋ ರೇಂಜಸ್ ಎಲ್ಲ ನಿಮ್ಮ ಲ್ಯಾಂಪ್ಸ್ಗಳೆಲ್ಲ ವ್ಯಾಟ್ಸ್ ಅಲ್ಲೇ ಬರೋದು. ನಿಮ್ಮ ಹೀಟರ್ಸ್ ಆಗಲಿ, ಮೋಟರ್ಸ್ ಆಗಲಿ, ಇವೆಲ್ಲ ಬರೋದು ಕಿಲೋ ವ್ಯಾಟ್ಸ್ಗಳಲ್ಲಿ. ಯಾಕೆಂದ್ರೆ ಇದು ಟ್ರೂ ಪವರ್ ಅಥವಾ ಆಕ್ಟಿವ್ ಪವರ್ ಅಂತ. ಇನ್ನು ನೆಕ್ಸ್ಟ್ ಇನ್ನೊಂದು ಪವರ್ ಇದೆ, ರಿಯಾಕ್ಟಿವ್ ಪವರ್ ಅಂತ. ಕೆಲವರು ರೀಡಿಂಗ್ಸ್ ನಲ್ಲಿ ಇದು ಚೆಕ್ ಲಿಸ್ಟ್ ನಲ್ಲಿ ಮೆನ್ಷನ್ ಮಾಡಿರ್ತಾರೆ, ನೀವು ತಗೊಂತಾ ಇರ್ತಾರೆ ರೀಡಿಂಗ್. ಇನ್ನು ನೆಕ್ಸ್ಟ್ ಕ್ವಶನ್ ಮಾಡ್ಕೊಳ್ಳಿ, ಇದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಇದು ಏನ್ ಪವರ್ ಇತ್ತು ಅಂತ. ರಿಯಾಕ್ಟಿವ್ ಪವರ್ ಅಂತಂದ್ರೆ
ಈ ಜನರೇಟರ್ ಟ್ರಾನ್ಸ್ಫಾರ್ಮರ್ಸ್ UPS ಸಪ್ಲೈ ಮಾಡೋ ಪವರ್ ಆಪರೆಂಟ್ ಪವರ್, ಈ ಲೋಡ್ ಕನೆಕ್ಟ್ ಮಾಡಿದ ತಕ್ಷಣ ಲೋಡ್ ಕನ್ಸ್ಯೂಮ್ ಮಾಡ್ಕೊಳ್ಳೋದೇ ಆಕ್ಟಿವ್ ಪವರ್. ಇದು ಕನ್ಸ್ಯೂಮ್ ಆಗದೇ ಇರೋ ಪವರ್, ಸ್ವಲ್ಪ ಪವರ್ ವಾಪಸ್ ಹೋಗುತ್ತೆ ಸೋರ್ಸ್ ಮತ್ತೆ ಲೋಡ್ ಮಧ್ಯೆ ಎಕ್ಸ್ಚೇಂಜ್ ಆಗುತ್ತೆ. ಆ ಪವರ್ ನಾವು ರಿಯಾಕ್ಟಿವ್ ಪವರ್ ಅಂತ ಹೇಳ್ತೀವಿ. ಇದು ಆಕ್ಚುಲಿ VAR ನಲ್ಲಿ ಇರುತ್ತೆ, ವೋಲ್ಟ್ ಆಂಪಿಯರ್ಸ್ ರಿಯಾಕ್ಟಿವ್ ಅಥವಾ ಕಿಲೋ ವೋಲ್ಟ್ ಆಂಪ್ಸ್ ರಿಯಾಕ್ಟಿವ್ ಅಥವಾ ಮೆಗಾ ವೋಲ್ಟ್ ಮೀಡಿಯಂ ರೇಂಜ್ KVAR ನಲ್ಲಿ ಹೇಳ್ತೀವಿ. ಸೊ ಈ ಮೂರು ಪವರ್ ಎವ್ರಿಡೆ ನೀವು ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ, ರೀಡಿಂಗ್ ತಗೊಂತಾ ಇರ್ತೀರ. ಇದು ಪವರ್ ಆಯ್ತು, ಎಲೆಕ್ಟ್ರಿಕ್ ಪವರ್. ಇನ್ನು ಎನರ್ಜಿ ಅಂದ್ರೆ ಏನು? ಎನರ್ಜಿ ಅಂದ್ರೆ ಅದು ಆಪರೆಂಟ್ ಪವರ್ ಆಗಲಿ ಅಥವಾ ಟ್ರೂ ಪವರ್ ಆಗಲಿ ಅಥವಾ ರಿಯಾಕ್ಟಿವ್ ಪವರ್ ಆಗಲಿ, ಈ ಮೂರು ಪವರ್ನ ನಾವು ಹೌ ಲಾಂಗ್ ವಿ ಆರ್ ಗೋಯಿಂಗ್ ಟು ಇಂಟ್ರಾಕ್ಟಿವ್, ಅದು ಸಪ್ಲೈ ಆಗ್ತಾ ಇದೆ, ಅದು ಬಳಸ್ಕೊಳ್ತಾ ಇರ್ತೀವಲ್ಲ, ಎಷ್ಟು ಅವರು ಎಷ್ಟು ಗಂಟೆ ನಾವು ಬಳಸ್ಕೊಳ್ತೀವಿ, ಎಲ್ಲಿವರೆಗೂ ನಾವು ಅದನ್ನ ಸಪ್ಲೈ ತಗೊಳ್ತಾ ಇದೀವಿ, ಬಳಸ್ಕೊಳ್ತಾ ಇದೀವಿ, ಅದನ್ನ ಡ್ಯೂರೇಷನ್ ಅವರಿಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಈ ಪವರ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ KVA, ಇದು ಸಪ್ಲೈ ಆಗ್ತಾ ಇರೋ ಪವರ್ ಎಷ್ಟು ಗಂಟೆ ಸಪ್ಲೈ ಆಗುತ್ತೆ ಅದನ್ನ ಅವರಿಂದ ಮಲ್ಟಿಪ್ಲೈ ಮಾಡಿ KVA HR, ಇದು ಎನರ್ಜಿ ಆಯ್ತು. KVA ಆಪರೆಂಟ್ ಪವರ್, KVR ಆಪರೆಂಟ್ ಎನರ್ಜಿ. ಸಿಮಿಲರ್ಲಿ ಈ ಲೋಡ್ ಬಳಸ್ಕೊಳತ್ತಲ್ಲ ಪವರ್ ಕಿಲೋವ್ಯಾಟ್ಸ್, ಅದನ್ನ ಟ್ರೂ ಪವರ್ ಅಥವಾ ಆಕ್ಟಿವ್ ಪವರ್ ಅಂತೀವಿ. ಇದು ಎಷ್ಟು ಗಂಟೆ ನಾವು ಕನ್ಸ್ಯೂಮ್ ಮಾಡ್ಕೊಂತಾ ಇದೀವಿ, ಎಷ್ಟು ಅವರ್ ಕನ್ಸ್ಯೂಮ್ ಮಾಡ್ಕೊಂತ ಅದನ್ನ ಅವರಿಂದ ಮಲ್ಟಿಪ್ಲೈ ಮಾಡಿದ್ರೆ KWHR, ಇದು ಆಪರೆಂಟ್ ಎನರ್ಜಿ ಅಥವಾ ಟ್ರೂ ಎನರ್ಜಿ ಅಂತ ಹೇಳ್ತೀವಿ. ಸಾರಿ, ಆಕ್ಟಿವ್ ಎನರ್ಜಿ ಅಥವಾ ಟ್ರೂ ಎನರ್ಜಿ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್, ಈ ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಆಗದೆ ವಾಪಸ್ ಹೋಗುತ್ತಲ್ಲ ಕನ್ಸ್ಯೂಮ್ ಆಗದ ಪವರ್, ಆ ಪವರ್ಗೆ ನಾವು ರಿಯಾಕ್ಟಿವ್ ಪವರ್ ಅಂತೀವಿ. ಇದು ಎಷ್ಟು ಅವರ್ ಎಕ್ಸ್ಚೇಂಜ್ ಆಗ್ತಾ ಇದೆ ಸೋರ್ಸ್ ಮತ್ತೆ ಲೋಡ್ ಮತ್ತೆ ಅದನ್ನ ಅವರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು KVAR/HR, ಇದು ರಿಯಾಕ್ಟಿವ್ ಎನರ್ಜಿ ಅಂತೀವಿ. ಸೊ ಇದು ಸಿಂಪಲ್. ಸೊ ಯು ನೀಡ್ ನಾಟ್ ಬೈ ಹಾರ್ಟ್ ದಿಸ್, ಇದು ಬೈ ಹಾರ್ಟ್ ಮಾಡ್ಕೊಳ್ಳೋದು ಏನಿಲ್ಲ, ಅರ್ಥ ಮಾಡ್ಕೊಂಡ್ರೆ ಸಾಕು. KVA, KW ಮತ್ತು KVR ಈ ಮೂರು ಪವರ್. KVA ಆಪರೆಂಟ್ ಪವರ್, KW ಆಕ್ಟಿವ್ ಪವರ್ ಅಥವಾ ಟ್ರೂ ಪವರ್, KVR ರಿಯಾಕ್ಟಿವ್ ಪವರ್. ಈ ಮೂರು ಪವರ್ಗಳನ್ನು ಅವರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇವೆಲ್ಲ ಎನರ್ಜಿ ಕನ್ವರ್ಟ್ ಆಗುತ್ತೆ. ಆಪರೆಂಟ್ ಎನರ್ಜಿ, ಟ್ರೂ ಎನರ್ಜಿ ಅಂಡ್ ರಿಯಾಕ್ಟಿವ್ ಎನರ್ಜಿ. ಓಕೆ, ನೆಕ್ಸ್ಟ್ ಈಗ ಈ ಆಪರೆಂಟ್ ಪವರ್ಸ್ ಮತ್ತೆ ಟ್ರೂ ಪವರ್ಸ್ ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನಾವಾಗ ಹೇಳಿದೆ ಆಪರೆಂಟ್ ಪವರ್ ಅಂತಂದ್ರೆ ದಟ್ ಈಸ್ ಪವರ್ ಜನರೇಟೆಡ್ ಅಂಡ್ ಸಪ್ಲೈಡ್ ಬೈ ಟ್ರಾನ್ಸ್ಫಾರ್ಮರ್ DG UPS. ಇದು ಯಾವಾಗಲೂ KVA ಇರುತ್ತೆ. ಇದನ್ನ ಮೆಜರ್ ಮಾಡ್ಲಿಕ್ಕೆ ಮೀಟರ್ಸ್ ಇದೆ, ಇನ್ಸ್ಟ್ರೂಮೆಂಟ್ಸ್ ಇದೆ, ಮತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಪವರ್ ಫಾರ್ಮುಲಾ ಯೂಸ್ ಮಾಡಿ. ದಟ್ ಈಸ್ √3 × V × I. √3 ವ್ಯಾಲ್ಯೂ 1.73. ಇದು 3 ಫೇಸ್ ನಲ್ಲಿ, ಸಿಂಗಲ್ ಫೇಸ್ ಆದ್ರೆ V × I ಅಷ್ಟೇ. ಇದು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂತಾರೆ. ಈ ಆಪರೆಂಟ್ ಪವರ್ ನಲ್ಲಿ KVA ನಲ್ಲಿ ಯಾಕೆ ಬರುತ್ತೆ ಅಂದ್ರೆ ಇದರಲ್ಲಿ ಸಿಂಪಲ್ ನೋಡಿ, V ವೋಲ್ಟೇಜ್, A ಕರೆಂಟ್, VA ಅದು ಕನ್ವರ್ಟೆಡ್ ಇಂಟು ಕಿಲೋ, ಫಸ್ಟ್ ಸಿಂಪಲ್. ಇದರಲ್ಲಿ ಕರೆಂಟ್ ವೋಲ್ಟೇಜ್ ಬಿಟ್ಟು ಬೇರೆ ಏನೂ ಇಲ್ಲ, ಅದಕ್ಕೆ ಅದನ್ನ KVA ನೋಡಿ. ಇನ್ನ ಈ ಪವರ್ ನಲ್ಲಿ ಇದನ್ನು ನಾನು ಇನ್ನೊಂದ್ಸರಿ ನೆಕ್ಸ್ಟ್ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ ಆಗಿ. ಇದರಲ್ಲಿ 2 ತರ ಪವರ್ ಸೇರ್ಕೊಂಡಿದೆ ಇದರಲ್ಲಿ, ಅದನ್ನ ಆಮೇಲೆ ಹೇಳ್ತೀನಿ. ಇನ್ನ ಆಕ್ಟಿವ್ ಪವರ್ ಅಥವಾ ಟ್ರೂ ಪವರ್ ಅಂತಂದ್ರೆ ದಿಸ್ ಇಸ್ ಕನ್ಸ್ಯೂಮ್ಡ್ ಬೈ ದ ಲೋಡ್. ಲೋಡ್ ಕನ್ಸ್ಯೂಮ್ ಮಾಡ್ಕೊಳ್ಳೋದು ಆ ಪವರ್. ಇಲ್ಲಿ ಕನ್ಸ್ಯೂಮ್ ಮಾಡ್ಕೊಳ್ಳೋದು ಅಂತಂದ್ರೆ ನಿಮಗೆ ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಆಗಂತ ಪವರ್ ಇದು. ಎಕ್ಸಾಂಪಲ್, ನೀವೊಂದು ಮೋಟರ್ ಯೂಸ್ ಮಾಡ್ತಾ ಇದ್ದೀರಾ, ಮೋಟರ್ಗೆ 3 ಫೇಸ್ ಸಪ್ಲೈ ಕೊಡ್ತೀರಾ. ಯಾವ್ದು ನಿಮ್ಮ ಟ್ರಾನ್ಸ್ಫಾರ್ಮರ್, ಜನರೇಟರ್, UPS ಅದು ಸಪ್ಲೈ ಆಗುತ್ತೆ, ಆಪರೆಂಟ್ ಪವರ್ ಕೊಡ್ತೀರಾ, ಸಪ್ಲೈ ಮಾಡ್ತೀರಾ. ಆ ಮೋಟರ್ ಯೂಸ್ ಮಾಡೋ ಉದ್ದೇಶ ಏನು, ನೀವು ಏನೋ ಒಂದು ಪರ್ಪಸ್ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಸಂಪಿಂದ ವಾಟರ್ ನಿಮ್ಮ ಓವರ್ ಹೆಡ್ ಟ್ಯಾಂಕ್ಗೆ ಸಪ್ಲೈ ಮಾಡಬೇಕು. ಅದು ವರ್ಕ್, ನೀವು ಎಕ್ಸ್ಪೆಕ್ಟ್ ಮಾಡೋ ವರ್ಕ್ ಅದು. ಅದಕ್ಕೋಸ್ಕರ ನೀವು ಮೋಟರ್ ಪಂಪ್ ಯೂಸ್ ಮಾಡ್ತೀರಾ, ಪಂಪ್ ಮೋಟರ್ ಕನೆಕ್ಟ್ ಆಗಿರುತ್ತೆ. ಈ ಮೋಟರ್ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ವಾಟರ್ನ ಪಂಪ್ ಮಾಡುತ್ತೆ, ನಿಮ್ಮ ಬಾವಿಯಿಂದ ಹೊಲಕ್ಕೋ ತೋಟಕ್ಕೋ ಅಥವಾ ನೀವು ಸಂಪಿಂದ ಓವರ್ ಹೆಡ್ ಟ್ಯಾಂಕ್ ಸಪ್ಲೈ ಮಾಡುತ್ತೆ. ಅಲ್ಲೇನಾಯ್ತು, ಎಲೆಕ್ಟ್ರಿಕಲ್ ಪವರ್ ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ಅದಕ್ಕೆ ಪೇ ಮಾಡ್ತೀವಿ. ಇಲ್ಲಿ ಈ ಯೂಸ್ಫುಲ್ ಆಗಿ ಕನ್ವರ್ಟ್ ಆಗುತ್ತಲ್ಲ ವರ್ಕ್, ಅದಕ್ಕೆ ಇದನ್ನ ಆಕ್ಟಿವ್ ಪವರ್ ಅಥವಾ ಟ್ರೂ ಪವರ್ ಅಂತ ಹೇಳೋದು. ಅದಕ್ಕೆ ನೀವು ಪೇ ಮಾಡೋದು. ಇಲ್ಲಿ ಇದು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ √3 ಅಂದ್ರೆ 1.73. √3 ವ್ಯಾಲ್ಯೂ ಯಾವಾಗ 1.73, ವೋಲ್ಟೇಜ್ ಕರೆಂಟ್ ಇಂಟು ಪವರ್ ಫ್ಯಾಕ್ಟರ್ ಅಂತ ಬರುತ್ತೆ. ಅದನ್ನ cos⁵ ಅಥವಾ ಪವರ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಇನ್ನು ಸಿಂಗಲ್ ಫೇಸ್ ನಲ್ಲಿ ವೋಲ್ಟೇಜ್ ಇಂಟು ಕರೆಂಟ್ ಪವರ್ ಫ್ಯಾಕ್ಟರ್ ಅಷ್ಟೇ. EF ಅಂತಂದ್ರೆ ಪವರ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ರಿಯಾಕ್ಟಿವ್ ಪವರ್ ಅಂದ್ರೆ
ಈಗ ನಾನು ಹೇಳಿದೆ ಒಂದು ಎಷ್ಟೋ ಪವರ್ನ ನಿಮ್ಮ ಟ್ರಾನ್ಸ್ಫಾರ್ಮರ್ ಡಿಸಿ ಎಷ್ಟು ಸಪ್ಲೈ ಮಾಡ್ತಾ ಇದೆ, ನೀವು ಮೋಟರ್ ರನ್ ಆಗ್ತಾ ಇದೆ, ವಾಟರ್ ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ, ವಾಟರ್ನ ಪಂಪ್ ಮಾಡ್ತಾ ಇದೆ. ಇಲ್ಲಿ ಸ್ವಲ್ಪ ಪವರ್ ಏನಾಗುತ್ತೆ ನಿಮಗೆ ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಆಗಲ್ಲ. ಆ ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಆಗದೇ ಇರೋಂಥ ಪವರ್, ಯುಟಿಲೈಸ್ ಆಗದೇ ಇರೋಂಥ ಪವರ್ ನಿಮಗೆ ಲೋಡಿನ ಸೋರ್ಸ್ಗೆ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ, ವಾಪಸ್ ಹೋಗುತ್ತೆ. ಇದನ್ನ ನಾವು ರಿಯಾಕ್ಟಿವ್ ಪವರ್ ಅಂತ ಹೇಳೋದು. ಇದನ್ನ ಯಾವಾಗಲೂ ನಾವು VAR ಅಥವಾ KVR ನಲ್ಲಿ ಹೇಳ್ತೀವಿ, ಕಿಲೋ ವೋಲ್ಟ್ ಟೈಮ್ಸ್ ರಿಯಾಕ್ಟಿವ್ ಪವರ್ ಅಂತ. ಇದು ನಿಮ್ಗೆ ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಆಗಲ್ಲ, ನಿಮಗೆ ಬೇಕಾಗಿಲ್ಲ ಅದನ್ನ, ಅಂದ್ರೆ ಬೇಕಿಲ್ಲ ಅಂತಂದ್ರೆ ನಿಮಗೆ ಪ್ರಯೋಜನ ಆಗಲ್ಲ ಪವರ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು 3 ಫೇಸ್ ಅಲ್ಲಿ, ಅಂದ್ರೆ √3 × V × sin φ, ಸೈನ್ ಆಫ್ ದಿ ಆಂಗಲ್. ಟ್ರೂ ಪವರ್ ನಲ್ಲಿ ಕಾಸ್ ಫೈ ಹೇಳ್ತೀರಿ, ಇಲ್ಲಿ sin φ. ಸಿಂಗಲ್ ಫೇಸ್ ಅಲ್ಲಿ V × sin φ. ಸೊ ಇಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಬೌಟ್ ಆಪರೆಂಟ್ ಪವರ್, ಟ್ರೂ ಪವರ್ ಅಂಡ್ ಆಕ್ಟಿವ್ ಪವರ್ ಅಥವಾ ರಿಯಾಕ್ಟಿವ್ ಪವರ್. ಈ 3 ಪವರ್ನು ಅವರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇವೆಲ್ಲ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪವರ್ ಫ್ಯಾಕ್ಟರ್ ಬರೋದು. ಈ ಪವರ್ ಮತ್ತು ಎನರ್ಜಿ ಅರ್ಥ ಆಗಿದೆ ಅಂತಂದ್ರೆ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪವರ್ ಫ್ಯಾಕ್ಟರ್ಸ್, ಬಿಕಾಸ್ ಪವರ್ ಫ್ಯಾಕ್ಟರ್ ಇಸ್ ದ ರೇಷಿಯೋ ಆಫ್ ಟ್ರೂ ಪವರ್ ಟು ಆಪರೆಂಟ್ ಪವರ್. ಏನು ಫಸ್ಟ್ ಹೇಳಿದೆ, ಆಪರೆಂಟ್ ಪವರ್ ಏನು ಅಂತ ಗೊತ್ತಾಗಿದೆ, ಏನು ಪವರ್ ಜನರೇಟೆಡ್ ಅಂಡ್ ಸಪ್ಲೈಡ್ ಬೈ ಟ್ರಾನ್ಸ್ಫಾರ್ಮರ್, ಜನರೇಟರ್, UPS, ಅದು KVA ಆಪರೆಂಟ್ ಪವರ್. ಟ್ರೂ ಪವರ್ ಕಿಲೋವ್ಯಾಟ್ಸ್ ಅಂತಂದ್ರೆ ದ ಪವರ್ ಕನ್ಸ್ಯೂಮ್ಡ್ ಬೈ ದ ಲೋಡ್. ನೀವು ಲೋಡ್ ಕನೆಕ್ಟ್ ಮಾಡಿದ್ಮೇಲೆ ನಿಮ್ಮ ಮೋಟ್ರು, ಲ್ಯಾಂಪ್ಸ್, ಹೀಟರ್, ಗೀಸರ್ ಏನ ಕನೆಕ್ಟ್ ಮಾಡುತ್ತೆ ಅದು ಕನ್ಸ್ಯೂಮ್ ಮಾಡ್ಕೊಳುತ್ತಲ್ಲ, ಅದು ಲೋಡ್ ಟ್ರೂ ಪವರ್. ಈ ಎಷ್ಟು ಸಪ್ಲೈ ಆಗಿದೆ ಪವರು, ನೀವು ಎಷ್ಟು ಕನ್ಸ್ಯೂಮ್ ಮಾಡ್ಕೊತಾ ಇದ್ದೀರಾ, ಇವೆರಡು ರೇಷಿಯೋಗೆ, ಅಂದ್ರೆ ಕನ್ಸ್ಯೂಮ್ ಮಾಡ್ಕೊಳ್ತಾರೆ ಪವರ್ಗೂ ಮತ್ತೆ ಸಪ್ಲೈ ಆಗಿರೋ ಪವರ್ಗೆ ರೇಷಿಯೋ ಇದೆಯಲ್ಲ, ಅದು KW/KVA. ಇದನ್ನು ನಾವು ಪವರ್ ಫ್ಯಾಕ್ಟರ್ ಅಂತ ಹೇಳಿ. ದಟ್ ಇಸ್ ವಾಟ್ ಪವರ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಟ್ರೂ ಪವರ್ ಆರ್ ಆಕ್ಟಿವ್ ಪವರ್ ಡಿವೈಡೆಡ್ ಬೈ ಆಪರೆಂಟ್ ಪವರ್. ಇದು ಕನ್ಸ್ಯೂಮ್ ಆಗೋ ಪವರ್, ಇದು ಸಪ್ಲೈ ಆಗ್ತಾ ಇರೋ ಪವರ್. ಎಷ್ಟು ಬಳಸ್ಕೊಂತಾ ಇದ್ದೀರಾ, ಎಷ್ಟು ಸಪ್ಲೈ ಆಗ್ತಾ ಇದೆ, ಇವೆರಡು ರೇಷಿಯೋನೇ ಪವರ್ ಫ್ಯಾಕ್ಟರ್ ಅಂತ ಹೇಳೋದು. ಇನ್ನು ಪವರ್ ಫ್ಯಾಕ್ಟರ್ ಬಗ್ಗೆ ಸ್ವಲ್ಪ ಇನ್ನು ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ, ಸೊ ಯು ಕ್ಯಾನ್ ಸಿ ದ 3 ರೇಂಜಸ್ ಆಫ್ ಪವರ್ ಫ್ಯಾಕ್ಟರ್ಸ್. ನಿಮ್ಮ ಪವರ್ ಫ್ಯಾಕ್ಟರ್ ಮೀಟರ್ ಇನ್ಸ್ಟ್ರೂಮೆಂಟ್ ಇದೆ, ಕ್ಯಾಲ್ಕುಲೇಟ್ ರೀಡಿಂಗ್ ತಗೊಳ್ಳೋದಕ್ಕೆ ಇದೆ, ಅದು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸುತ್ತೆ. ಯು ನೀಡ್ ನಾಟ್ ಕ್ಯಾಲ್ಕುಲೇಟ್ ಇವೆರಡು. ಫಾರ್ ಯುವರ್ ರೆಫರೆನ್ಸಸ್, ನೀವು ಇನ್ಸ್ಟ್ರೂಮೆಂಟ್ ತೋರಿಸಿದ ರೇಂಜಸ್ ನೀವು ರೀಡಿಂಗ್ ತಗೊಂಡ್ಮೇಲೆ ಆ ರೀಡಿಂಗ್ ಸರಿಯಾಗಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು ಅಂದ್ರೆ ನೀವು ಎರಡು, ಯಾಕಂದ್ರೆ ಕಿಲೋಮೀಟರ್ ತಗೊಂಡ್ರೆ KVA ತಗೊಂಡ್ರೆ ಇವೆರಡು ಡಿವೈಡ್ ಮಾಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡೋ ಪವರ್ ಮತ್ತೆ ನಿಮ್ಮ ರೀಡಿಂಗ್ ತೋರಿಸ್ತಲ್ಲ ಮೀಟರ್, ಅವೆರಡು ಈಕ್ವಲ್ ಇತ್ತು ಅಂದ್ರೆ 100% ಪಕ್ಕಾ ಇದೆ ಅಂತ. ಅಥವಾ ಏನಾದರೂ ಡಿಫ್ರೆನ್ಸ್ ಇತ್ತು ಅಂತಂದ್ರೆ ಇದನ್ನು ನೀವು ನಿಮ್ಮ ಸೂಪರ್ವೈಸರ್ಸ್ಗೆ, ಇಂಜಿನಿಯರ್ಸ್ಗೆ ಅಪ್ಡೇಟ್ ಮಾಡಿ. ನಿಮ್ಮ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಗಿಂತ ಮೀಟರ್ ರೀಡಿಂಗ್ ಏನಾದರೂ ಡಿಫ್ರೆನ್ಸ್ ಇತ್ತು ಅಂತಂದ್ರೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಏನಾದರೂ ಎರರ್ ಇರುತ್ತೆ, ಕ್ಯಾಲಿಬ್ರೇಷನ್ ಆಗಿರಲ್ಲ. ಹಾಗಾಗಿ ಇಂಥ ಪ್ರಾಬ್ಲಮ್ಸ್ ನಾವು ಇಮಿಡಿಯೇಟ್ ಹೈಲೈಟ್ ಮಾಡಬೇಕು. ದಿಸ್ ಇಸ್ ದ ಪರ್ಪಸ್ ಆಫ್ ಟೇಕಿಂಗ್ ರೀಡಿಂಗ್. ಅದಕ್ಕೋಸ್ಕರ ನಿಮಗೆ ರೀಡಿಂಗ್ಗಳು ತಗೊಳ್ಳಿ ಅಂತ ಹೇಳೋದು. ಇನ್ನು ಡಿಫ್ರೆಂಟ್ ರೇಂಜಸ್ ಆಫ್ ಪವರ್ ಫ್ಯಾಕ್ಟರ್ಸ್ ಯಾವುದು ಅಂದ್ರೆ ಡಿಪೆಂಡ್ಸ್ ಆನ್ ದ ಲೋಡ್. ನಾವು ನಮ್ಮ ಇನ್ಸ್ಟಾಲೇಷನ್ ಅಲ್ಲಿ ಬೇರೆ ಬೇರೆ ತರ ಲೋಡ್ ನ ಯೂಸ್ ಮಾಡ್ತೀವಿ. ಲೋಡ್ ಅಂದ್ರೆ ನಾನು ಆಗ್ಲೇ ಹೇಳಿದ್ದೆ, ಇಟ್ ಇಸ್ ಅ ಡಿವೈಸ್ ವಿಚ್ ಕನ್ಸ್ಯೂಮ್ಸ್ ದ ಪವರ್ ಸಪ್ಲೈಡ್ ಬೈ ದ ಸೋರ್ಸ್. ನಿಮ್ಮ ಟ್ರಾನ್ಸ್ಫಾರ್ಮರ್, ಜನರೇಟರ್, UPS ಇಂದ ಸಪ್ಲೈ ಆಗಿರೋ ಪವರ್ನ ಬಳಸ್ಕೊಳ್ಳೋಂತ ಡಿವೈಸಸ್ಗೆ ಲೋಡ್ ಅಂತ ಹೇಳ್ತೀವಿ. ನನಗೆ ಲೋಡ್ ಅಂತ ನಿಮ್ಮ ಲ್ಯಾಂಪ್ಸ್ ಆಗ್ಬೋದು, ಐರನ್ ಬಾಕ್ಸ್ ಆಗ್ಬೋದು, ಫ್ಯಾನ್ಸ್ ಆಗ್ಬೋದು, ಮೋಟರ್ಸ್ ಆಗ್ಬೋದು, ಇವೆಲ್ಲ ಲೋಡ್. ಈ ತರ ಲೋಡ್ ಅಲ್ಲಿ ನೀವು ಯಾವುದೇ ಮಿಷಿನ್ ಯೂಸ್ ಮಾಡಿ, ಯಾವುದೇ ಡಿವೈಸ್ ಯೂಸ್ ಮಾಡಿ, ಇವೆಲ್ಲ ಲೋಡು 3 ಗ್ರೂಪ್ಸ್ ಅಲ್ಲಿ ಯಾವ್ದಾದ್ರು ಒಂದು ಗ್ರೂಪಿಗೆ ಸೇರಿರುತ್ತೆ. 3 ತರ ಲೋಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಅದ್ಯಾವುದು ಅಂದ್ರೆ, ಒಂದು ರೆಸಿಸ್ಟಿವ್ ಲೋಡು, ಇನ್ನೊಂದು ಇಂಡಕ್ಟಿವ್ ಲೋಡು, ಇನ್ನೊಂದು ಕೆಪಾಸಿಟಿವ್ ಲೋಡ್. ವಾಟ್ ದ ಲೋಡ್ ಯೂಸ್, ವಾಟ್ ದ ಲೋಕಲ್ ಆರ್ ಇಂಪೋರ್ಟೆಡ್, ಈ ಫಾರಿನ್ ಅಲ್ಲಿ ಎಲ್ಲಿಂದೋ ತಂದಿರ್ತೀರಿ, ಇಂಪೋರ್ಟೆಡ್ ಲೋಡ್ ಆಗಿರ್ಲಿ, ಯಾವುದೇ ಲೋಡ್ ತಗೊಳ್ಳಿ, ದಟ್ ಲೋಡ್ ಮಸ್ಟ್ ಬಿಲಾಂಗ್ಸ್ ಟು ಎನಿ ಒನ್ ಆಫ್ ದೀಸ್ 3. ರೆಸಿಸ್ಟಿವ್ ಲೋಡ್ ಆಗಿರ್ಬೇಕು, ಇಲ್ಲ ಇಂಡಕ್ಟಿವ್ ಲೋಡ್ ಆಗಿರ್ಬೇಕು, ಇಲ್ಲ ಕೆಪಾಸಿಟಿವ್ ಲೋಡ್ ಆಗಿರ್ಬೇಕು, ಇಲ್ಲಾಂದ್ರೆ ಕಾಂಬಿನೇಷನ್ ಆಫ್ ದೀಸ್ 3 ಆಗಿದೆ. ಚೆಕ್ ಮಾಡ್ಕೊಳ್ಳಬೇಕಾದ್ರೆ ಇದು ಬಿಟ್ಟು ಬಾಕಿ ಬೇರೆ ಇಲ್ಲೇ ಚಾನ್ಸೇ ಇಲ್ಲ. ಈಗ ರೆಸಿಸ್ಟಿವ್ ಲೋಡ್ ಮತ್ತು ಇಂಡಕ್ಟಿವ್ ಲೋಡ್, ಕೆಪಾಸಿಟಿವ್ ಲೋಡ್ ಅಂದ್ರೆ ಏನು? ರೆಸಿಸ್ಟಿವ್ ಲೋಡ್ ಅಂತಂದ್ರೆ ಈ ಡಿವೈಸಸ್ ನಲ್ಲಿ ಹೈ ರೆಸಿಸ್ಟಿವ್ ಹೀಟಿಂಗ್ ಎಲಿಮೆಂಟ್ ಇರುತ್ತೆ. when it is connected to the source, the heat is produced, that heat can be utilized for some other purpose. ನಾವು ಬೇರೆ ಬೇರೆ ಪರ್ಪಸ್ ಯೂಸ್ ಮಾಡ್ಕೊಳ್ತೀವಿ. ಇದನ್ನು ರೆಸಿಸ್ಟಿವ್ ಲೋಡ್ ಅಂತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಐರನ್ ಬಾಕ್ಸಸ್ಸು, ಗೀಸರ್ಸು, ಹಾಟ್ ಪ್ಲೇಟು, ಓವೆನ್ನು, ಬಾಯ್ಲರ್ಸು, ಇವೆಲ್ಲ ಈ ಕ್ಯಾಟಗರಿನಲ್ಲಿ ಬರುತ್ತೆ. ಈ ರೆಸಿಸ್ಟಿವ್ ಲೋಡ್ ನಲ್ಲಿ
ನೀವು ಎಲ್ಲಿ ಈ ತರ ರೆಸಿಸ್ಟಿವ್ ಲೋಡ್ ನ ಕನೆಕ್ಟ್ ಮಾಡ್ತೀರೋ ಅಲ್ಲೇನಾಗುತ್ತೆ ಅಂದ್ರೆ ಎಷ್ಟು ಪವರ್ ಸಪ್ಲೈ ಆಗುತ್ತಲ್ಲ ಕೆ ವಿ ಆ ಪವರು ಎಲ್ಲಾ ಪವರ್ ಈ ಲೋಡ್ ಕನ್ಸ್ಯೂಮ್ ಮಾಡ್ಕೊಡುತ್ತೆ. ಅಂದ್ರೆ ಕೆ ವಿ ಇಸ್ ಈಕ್ವಲ್ ಟು ಕಿಲೋವ್ಯಾಟ್ಸ್, ಇವೆರಡು ಈಕ್ವಲ್ ಆಗಿರುತ್ತೆ. 100 ಕೆ ಪವರ್ ನ ಜನರೇಟ್ ಮಾಡಿ ಕಳಿಸ್ತಾ ಇದ್ದ ಡಿವೈಸ್ ಅಂದ್ರೆ 100 ಕಿಲೋವ್ಯಾಟ್ಸ್ ಕನ್ಸ್ಯೂಮ್ ಮಾಡ್ಕೊಡುತ್ತೆ. ಅಂದ್ರೆ ಸಪ್ಲೈ ಆಗ್ತಿರೋ ಪವರ್ ನ ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೊಡುತ್ತೆ. ಅಲ್ಲಿಗೆ ಎರಡು ಪವರ್ ಈಕ್ವಲ್ ಆಯ್ತು ಅಂದ್ರೆ ದಿಸ್ ಇಸ್ 100 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 1. ಅಂದ್ರೆ ಪವರ್ ಫ್ಯಾಕ್ಟರ್ 1. ಇದನ್ನ ನಾವು ಯೂನಿಟಿ ಪವರ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ದಿಸ್ ಇಸ್ ಪಾಸಿಬಲ್ ಓನ್ಲಿ ಪ್ಯೂರ್ ರೆಸಿಸ್ಟಿವ್ ಲೋಡ್. ನಿಮ್ಮ ಪವರ್ ಫ್ಯಾಕ್ಟರ್ ಯೂನಿಟಿ ಬಂತು ಅಂತಂದ್ರೆ ಅಬ್ಸಲ್ಯೂಟ್ಲಿ ದಿಸ್ ಇಸ್ 100% ಪಕ್ಕ ಹೆಲ್ತಿ ಇನ್ಸ್ಟಾಲೇಷನ್, ಏನು ಇಶ್ಯೂಸ್ ಇರಲ್ಲ. ಎಷ್ಟು ಪವರ್ ಜನರೇಟ್ ಆಗಿ ಬರ್ತಾ ಇದೆ ಅಷ್ಟು ಪವರ್ ನ ಕನ್ಸ್ಯೂಮ್ ಮಾಡ್ಕೊತಾ ಇದೆ. ನೀವು ಪವರ್ ನ ವಾಪಸ್ ಕಳಿಸ್ತಾ ಇಲ್ಲ. ಪವರ್ ಇಸ್ ನಾಟ್ ಗೋಯಿಂಗ್ ಬ್ಯಾಕ್, ಇಟ್ ಇಸ್ ನಾಟ್ ಬೀಂಗ್ ಎಕ್ಸ್ಚೇಂಜ್ ಇನ್ ಬಿಟ್ವೀನ್ ಲೋಡ್ ಅಂಡ್ ಸೋರ್ಸ್. ಇನ್ನು ನೆಕ್ಸ್ಟ್ ಇಂಡಕ್ಟಿವ್ ಲೋಡ್. ಈ ಇಂಡಕ್ಟಿವ್ ಲೋಡ್ ಅಂತಂದ್ರೆ ಈ ಡಿವೈಸಸ್ ಕಾಪರ್ ವೈಂಡಿಂಗ್ ಅಥವಾ ಅಲ್ಯೂಮಿನಿಯಂ ವೈಂಡಿಂಗ್ಸ್ ಇರುತ್ತೆ. ಈ ವೈಂಡಿಂಗ್ಸ್ ನ ಸಪ್ಲೈ ಕನೆಕ್ಟ್ ಮಾಡಿದ ತಕ್ಷಣ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೀಂಗ್ ಯೂಟಿಲೈಸ್ಡ್ ಫಾರ್ ಸಮ್ ಅದರ್ ಪರ್ಪಸ್. ಈ ತರ ಅಲ್ಯೂಮಿನಿಯಂ ಅಥವಾ ಕಾಪರ್ ವೈಂಡಿಂಗ್ ಇರೋ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವು ಇಂಡಕ್ಟಿವ್ ಲೋಡ್ ಅಂತ ಕರಿತೀವಿ. ಯಾವ್ಯಾವ ಎಕ್ಸಾಂಪಲ್? ಆಲ್ ಟೈಪ್ಸ್ ಆಫ್ ಮೋಟಾರ್ಸ್, ವೀಕರ್ಸ್ ಆಗ್ಬೋದು, ಸಿಂಗಲ್ ಫಿಟ್ ಆಗ್ಬೋದು, ಮೋಟಾರ್ಸ್, ನಿಮ್ಮ ಚೋಕ್ಸ್. ಸೊ ಫ್ಲೋರಸೆಂಟ್ ಟ್ಯಾಬ್ಗಳಲ್ಲಿ ಬರುತ್ತಲ್ಲ ಚೋಕ್ಸ್, ಇಂಡಕ್ಟಿವ್ ಕಾಯಿಲ್ಸ್, ಕಾಂಟ್ಯಾಕ್ಟರ್ ಕಾಯಿಲ್ಸ್, ಇಂಡಕ್ಟೆನ್ಸಸ್, ಇವೆಲ್ಲ ಈ ಕ್ಯಾಟಗರಿನಲ್ಲಿ ಬರುತ್ತೆ. ನೀವೆಲ್ಲಲ್ಲಿ ಈ ತರ ಇಂಡಕ್ಟಿವ್ ಲೋಡ್ ನ ಯೂಸ್ ಮಾಡ್ತೀರೋ ಅಲ್ಲೇನಾಗುತ್ತೆ ಅಂದ್ರೆ ಎಷ್ಟು ಪವರ್ ಸಪ್ಲೈ ಆಗ್ತಾ ಇದೆ ಅಷ್ಟು ಪವರ್ನು ಈ ಇಂಡಕ್ಟಿವ್ ಲೋಡ್ ಬಳಸ್ಕೊಳ್ಳಲ್ಲ, ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಆಗಲ್ಲ. ಸ್ವಲ್ಪ ಮಾತ್ರ ಬಳಸ್ಕೊಳ್ಳುತ್ತೆ. ಉಳ್ಕೊಂಡಿರೋ ಯೂಸ್ಫುಲ್ ವರ್ಕ್ ಆಗದೇ ಇರೋ ಉಳ್ಕೊಂಡಿರೋ ಪವರ್ನ ದಟ್ ಗಿವ್ಸ್ ಬ್ಯಾಕ್ ಟು ದ ಸೋರ್ಸ್, ವಾಪಸ್ ಹೋಗುತ್ತೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಫಾರ್ ಎಕ್ಸಾಂಪಲ್ 100 KVA ಸಪ್ಲೈ ಆಗ್ತಾ ಇದೆ ಅಂತಂದ್ರೆ ಇದು 18 ಅಥವಾ 90 ಕಿಲೋವ್ಯಾಟ್ಸ್ ಯೂಸ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ 90 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 0.9. ಅಂದ್ರೆ ಅದನ್ನ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ 0.1 ಇಂದ 0.95 ವರೆಗೂ, 0.95 ಕೆಳಗಡೆ 0.1 ವರೆಗೂ ಇದನ್ನ ಲ್ಯಾಗಿಂಗ್ ಅಂದ್ರೆ ಕಮ್ಮಿ ಇದೆ ಅರ್ಥ. ಇದನ್ನ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ಸೊ ದ ರೀಸನ್ ಫಾರ್ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಇಸ್ ಅಂಡರ್ಸ್ಟುಡ್ ನಾವು. ಏನು ಎಲ್ಲೆಲ್ಲಿ ಇಂಡಕ್ಟಿವ್ ಲೋಡ್ ನ ಅಂದ್ರೆ ಕಾಪರ್ ವೈಂಡಿಂಗ್, ಅಲ್ಯೂಮಿನಿಯಂ ವೈಂಡಿಂಗ್ ಇರೋಂಥ ಎಲ್ಲೆಲ್ಲಿ ಕಾಪರ್ ವೈಂಡಿಂಗ್ ಇರೋಂಥ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ ಅದೆಲ್ಲ ಪವರ್ ಫ್ಯಾಕ್ಟರ್ ಕಮ್ಮಿ ಆಗುತ್ತೆ, ಡೌನ್ ಬರುತ್ತೆ. ಯಾಕೆಂದ್ರೆ ಅಲ್ಲಿ ಸಪ್ಲೈ ಆಗಿರೋ ಪವರ್ ಕಂಪ್ಲೀಟ್ ಯುಟಿಲೈಸ್ ಆಗಲ್ಲ, ಸ್ವಲ್ಪ ಪವರ್ ವಾಪಸ್ ಹೋಗುತ್ತೆ. ಇನ್ನ ಕೆಪಾಸಿಟಿ ಲೋಡ್, ಎಲ್ಲೆಲ್ಲಿ ಕೆಪಾಸಿಟರ್ಸ್ ಯೂಸ್ ಮಾಡ್ತೀವಿ ಸರ್ಕ್ಯೂಟ್ ನಲ್ಲಿ ಅವನ್ನೆಲ್ಲ ಕೆಪಾಸಿಟಿ ಲೋಡ್ ಅಂತ ಹೇಳ್ತೀವಿ. ಆಕ್ಚುಲಿ ಇದನ್ನ ಲೋಡ್ ಆಗಿ ನಾವು ಕನ್ಸಿಡರ್ ಮಾಡಲ್ಲ, ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಯೂಸ್ ಮಾಡಲ್ಲ. ದಿಸ್ ಕಮ್ಸ್ ಅಲಾಂಗ್ ವಿತ್ ದ ಇಂಡಕ್ಟಿವ್ ಆರ್ ರೆಸಿಸ್ಟಿವ್ ಲೋಡ್ ಅಥವಾ ಕಾಂಬಿನೇಷನ್ ಆಫ್ ದಿಸ್ ನೆಗೆಟಿವ್. ಇಲ್ಲಿ ಪವರ್ ಫ್ಯಾಕ್ಟರ್ ಕನೆಕ್ಟ್ ಆಗಿದೆ ಅಂತ ತಕ್ಷಣ ಇಲ್ಲಿ ಪವರ್ ಫ್ಯಾಕ್ಟರ್ ಇದು ಕನೆಕ್ಟ್ ಆದ ತಕ್ಷಣ ಪವರ್ ಫ್ಯಾಕ್ಟರ್ ಇಂಪ್ರೂವ್ ಆಗುತ್ತೆ. ಅಂದ್ರೆ ಇಲ್ಲಿ 100 KVA ಸಪ್ಲೈ ಆಗ್ತಾ ಇದೆ ಅಂದ್ರೆ ಇದು ಮುಂಚೆ 90 ಇದು ಪವರ್ ಫ್ಯಾಕ್ಟರ್ ಕೆಪಾಸಿಟರ್ ಕನೆಕ್ಟ್ ಮಾಡಿದ ತಕ್ಷಣ ಸಡನ್ 96, 97, 98 ಈ ತರ ಇನ್ಕ್ರೀಸ್ ಆಗ್ಬಿಡುತ್ತೆ. ಅಲ್ಲಿಗೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಇದು 100, ಫಾರ್ ಎಕ್ಸಾಂಪಲ್ ಇದು 96 ಅಂದ್ರೆ 0.96 ಅಬೌವ್ 0.95 ಅಂತಿದೆ. ಅಂದ್ರೆ ಎರಡು ರೇಷಿಯೋ 0.95 ಇಂದ 0.99 ವರೆಗಿತ್ತು ಅಂತಂದ್ರೆ ಅದನ್ನ ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪವರ್ ಫ್ಯಾಕ್ಟರ್ ಯೂನಿಟಿ ಇದ್ರೆ ಇಶ್ಯೂ ಇಲ್ಲ, ಯಾಕೆಂದ್ರೆ ಸಪ್ಲೈ ಆಗಿರೋ ಪವರ್ ಕಂಪ್ಲೀಟ್ ಕನ್ಸ್ಯೂಮ್ ಆಗುತ್ತೆ, ವಾಪಸ್ ಹೋಗಲ್ಲ ಪವರ್. ಇಟ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇನ್ನು ಲೀಡಿಂಗ್ ಪವರ್ ಫ್ಯಾಕ್ಟರ್ ಓಕೆ, ಯಾಕೆಂದ್ರೆ ಮ್ಯಾಕ್ಸಿಮಮ್ ಸಪ್ಲೈ ಆಗಿರೋ ಪವರ್ ಯೂಸ್ ಆಗ್ತಾ ಇದೆ, ನೀವು ವಾಪಸ್ ಹೋಗ್ತಾ ಇರೋ ಪವರ್ ಸ್ವಲ್ಪ 0.01 0.02 ಅಷ್ಟು ಈ ರೇಷಿಯೋ ಪ್ರಕಾರ. ಹಾಗಾಗಿ ದಿಸ್ ಇಸ್ ಆಲ್ಸೋ ಅಕ್ಸೆಪ್ಟೆಡ್. ಇಲ್ಲಿ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ದಿಸ್ ಇಸ್ ಇಶ್ಯೂ, ಯಾಕೆಂದ್ರೆ ಸಪ್ಲೈ ಆಗ್ತಾರ ಪವರ್ ಕಂಪ್ಲೀಟ್ ಯುಟಿಲೈಸ್ ಆಗಲ್ಲ, ಸ್ವಲ್ಪ ದ ಕನ್ವರ್ಟ್ ಯೂಸ್ಫುಲ್ ವರ್ಕ್ ಕನ್ವರ್ಟ್ ಆಗದೆ ಇರೋ ಪವರ್ ವಾಪಸ್ ಹೋಗುತ್ತೆ. ಇದು ವಾಪಸ್ ಹೋಗೋದು ಇಶ್ಯೂ. ವಿ ಶುಡ್ ನಾಟ್ ಸಪೋಸ್ ಟು ಸೆಂಡ್ ದಿಸ್ ಪವರ್ ಟು ಸೋರ್ಸ್. ಯಾಕೆಂತಂದ್ರೆ ಅದು ಸೋರ್ಸ್ಗೆ ವಾಪಸ್ ಹೋಗಿ ಎಕ್ಸ್ಚೇಂಜ್ ಆಯ್ತು ಅಂತಂದ್ರೆ ಸೊ ಆ ಇನ್ಸ್ಟಾಲೇಷನ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈಗಿನ ಎಲೆಕ್ಟ್ರಿಸಿಟಿ ಬೋರ್ಡ್ ಅವರು ಕನ್ಸ್ಯೂಮರ್ಸ್ಗೆ ಪೆನಾಲ್ಟಿ ಆಗ್ತಾರೆ. ಹಿಡಿದ ಮಿಸ್ಟೇಕ್ ಇದ್ದಾಗೆ ಇದು. ನಾವೇನಾದ್ರು ತಪ್ಪು ಮಾಡಿದ್ರೆ ಪೆನಾಲ್ಟಿ ಆಗ್ತಾರಲ್ಲ, ಹಾಗೆ ಇಲ್ಲಿ
ನೀವು ಪವರ್ನ ಎಷ್ಟು ಬೇಕಷ್ಟು ಸ್ಯಾಂಕ್ಷನ್ ತಗೊಂಡಿರ್ತೀವಿ. ನಾನು CD ಅನ್ನೋದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಕಾಂಟ್ರಾಕ್ಟ್ ಡಿಮ್ಯಾಂಡ್. ನನಗೆ ಇಷ್ಟು ಬೇಕು ಅಂತ ನೀವು ಡಿಮ್ಯಾಂಡ್ ಮಾಡಿ ತಗೊಂಡಿರ್ತೀರಿ, ಅಷ್ಟು ಪವರ್ನ ಯುಟಿಲೈಸ್ ಮಾಡ್ಕೋಬೇಕು. ಅದೇನಾದ್ರೂ ನೀವು ಏನಾದ್ರು ಪವರ್ ಎಕ್ಸ್ಚೇಂಜ್ ಆಯ್ತು ಅಂದ್ರೆ ಸೊ ದೇ ವಿಲ್ ಆಸ್ಕ್ ಯು ಟು ಪೇ ಪೆನಾಲ್ಟಿ. ಇದನ್ನ ಈ ಪೆನಾಲ್ಟಿ ಯಾಕೆ ಹಾಕ್ತಾರೆ, ಏನಕ್ಕೆ ಅವ್ರು ಪೆನಾಲ್ಟಿ ಹಾಕ್ತಾರೆ, ಈ ಪೆನಾಲ್ಟಿನ ಅವಾಯ್ಡ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಹೇಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದನ್ನ ಅದನ್ನ ನೆಕ್ಸ್ಟ್ ಇಲ್ಲಿ ಗೊತ್ತಾಗಿದೆ ನಿಮಗೆ. ಪವರ್ ಫ್ಯಾಕ್ಟರ್ ಅಂದ್ರೆ ಏನು ಗೊತ್ತಾಯ್ತು, ಪವರ್ ಫ್ಯಾಕ್ಟರ್ ಯಾಕೆ ಕಮ್ಮಿ ಆಗುತ್ತೆ, ಲ್ಯಾಗಿಂಗ್ ಆಗುತ್ತೆ ಗೊತ್ತಾಯ್ತು, ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಗೊತ್ತಾಯ್ತು. ಎಲ್ಲಿ ಪವರ್ ಫ್ಯಾಕ್ಟರ್ ಲ್ಯಾಗಿಂಗ್ ಆಗುತ್ತೋ ಅಲ್ಲಿ ಕೆಪಾಸಿಟರ್ಸ್ ಕನೆಕ್ಟ್ ಮಾಡ್ಕೊಂಡ್ರೆ ಅದು ಇಂಪ್ರೂವ್ ಆಗುತ್ತೆ. ಸಿಂಪಲ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಇದು ಅರ್ಥ ಆಗ್ಬೇಕು ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ಜ್ಯೂಸ್ ಅಂಗಡಿಗೆ ಹೋಗ್ತೀರಿ, ಒಂದು ಜ್ಯೂಸ್ ಆರ್ಡರ್ ಮಾಡ್ತೀರಿ. ಅವ್ನು ಜ್ಯೂಸ್ ಕೊಡ್ಬೇಕಾದ್ರೆ ಮಗ್ಗಲ್ಲಿ ನೋಡಿ, ಆಕ್ಚುಲಿ ಜ್ಯೂಸು ಇಲ್ಲಿಂದ ಇಷ್ಟು ಮಾತ್ರ ಜ್ಯೂಸ್ ಇರೋದು, ಇದು ಮೇಲ್ಗಡೆ ಫೋಮ್ ನೊರೆ ಅದು ಆಕ್ಚುಲಿ ನೀವು ಇದು ಪೂರ್ತಿ ಇಲ್ಲಿವರೆಗೂ ಕಂಪ್ಲೀಟ್ ಇದಕ್ಕೆ ನೀವು ಪೇ ಮಾಡ್ತೀರಾ. ಅದು 20 rupees ಪರ್ ಮಗ್ ಅಂದ್ರೆ 20 rupees ಕೊಡ್ಲೇಬೇಕು. ಅದ್ರಲ್ಲೇನಾದ್ರೂ ಇಷ್ಟು ಪರ್ಸೆಂಟ್ ನೊರೆ ಇದೆ ಅಂದ್ರೆ ಅದು ಆಕ್ಚುಲಿ ಜ್ಯೂಸ್ ಇಲ್ಲ ಅಲ್ಲಿ. ನಿಮಗೆ ಯೂಸ್ ಆಗೋದು ಇಷ್ಟು ಮಾತ್ರ, ಇದು ಬರೀ ನೊರೆ, ಬಟ್ ಅದಕ್ಕೂ ಅವ್ನು ಚಾರ್ಜ್ ಮಾಡ್ತಾ ಇದ್ದಾನೆ. ಇಲ್ಲಿ ಕಂಪ್ಲೀಟ್ ಇಲ್ಲಿವರೆಗೂ ಆ ನೊರೆನೂ ಸೇರಿಸಿರೋದು ಇದು KVA. ಇದು ನೀವು ಆಕ್ಚುಲಿ ಜ್ಯೂಸ್ ಇರೋದು ಇಷ್ಟಲ್ಲ, ನೀವು ಕುಡಿಯೋದು ಇಷ್ಟೇ ನಿಮ್ಗೆ ಯೂಸ್ ಆಗೋದು, ಇದನ್ನ ಕಿಲೋ ವ್ಯಾಟ್ಸ್ ಅಂತ ಹೇಳ್ತೀವಿ. ರಿಮೈನಿಂಗ್ ಈ ನೊರೆ ಇದೆಯಲ್ಲ ನಿಮ್ಗೆ ಯೂಸ್ ಆಗದೆ ಇರೋದು, ಇದು KVA. ಈ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಈಗಿನವರು ಇದಕ್ಕೆ ಸೇರಿಸಿ ಪೇ ಮಾಡಿ ಅಂತ ಹೇಳ್ತಾರೆ. ಕಸ್ಟಮರ್ ಏನ್ ಮಾಡ್ತಾನೆ, ಇದು ನಾನು ಯೂಸ್ ಮಾಡಲ್ಲಪ್ಪ, ಇದು ವೇಸ್ಟ್, ಇದು ನಾನು ಯೂಸ್ ಮಾಡೋದಿಷ್ಟು ಮಾತ್ರ, ಇಷ್ಟಕ್ಕೆ ಪೇ ಮಾಡ್ತೀನಿ. ಸೊ ಇದು KVA, ಇದು ಯೂಸ್ ಆಗೋದು ಕಿಲೋವ್ಯಾಟ್ಸ್, ಇದು ನೊರೆ ಇರೋದು ನಿಮ್ಗೆ ಯೂಸ್ ಆಗದೆ ಇರೋದು ನೀವು ಎಕ್ಸ್ಟ್ರಾ ಪೇ ಮಾಡೋದು KVA. ಇದನ್ನ ಅವಾಯ್ಡ್ ಮಾಡೋದಕ್ಕೆ ಒಂದು ಡಿವೈಸ್, ದಟ್ ಇಸ್ ಅ ಕೆಪಾಸಿಟರ್. ಕೆಪಾಸಿಟರ್ ಹಾಕೊಂಡ್ರೆ ಆಕ್ಚುಲಿ ಇದರಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ಇನ್ನು ಆಕ್ಚುಲಿ ಇನ್ಸ್ಟಾಲೇಷನ್ ಅಲ್ಲಿ ಈ ಪವರ್ ವಾಪಸ್ ಹೋಗುತ್ತಲ್ಲ, ಇದನ್ನ ಪೇ ಮಾಡಿ ಅಂತಾರಲ್ಲ, ಅದನ್ನ ಅವಾಯ್ಡ್ ಮಾಡ್ಕೊಳ್ಳೋಕೆ ಸೊ ಒಂದು ಕೆಪಾಸಿಟರ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದು ಲೋಡ್ ಇಂದ ಸೋರ್ಸ್ಗೆ ವಾಪಸ್ ಹೋಗೋ ಪವರ್ ನಿಮ್ಮ ಕೆಪಾಸಿಟರ್ ಮತ್ತೆ ಲೋಡ್ ಮಧ್ಯೆ ಎಕ್ಸ್ಚೇಂಜ್ ಆಗುತ್ತೆ. ಸೊ ದಟ್ ಯು ನೀಡ್ ನಾಟ್ ಟು ಪೇ ಫಾರ್ ದಟ್. ಸೊ ಇಲ್ಲಿ ಇದು ಕ್ಲೀನ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಈ ಎಕ್ಸಾಂಪಲ್. ನೆಕ್ಸ್ಟ್ ನಾನು ಫಸ್ಟ್ ಸ್ಲೈಡ್ ನಲ್ಲಿ ಎಕ್ಸ್ಪ್ಲೈನ್ ದಟ್ ಈ KVA ಪವರ್ ಸ್ಯಾಂಕ್ಷನ್ ಸಪ್ಲೈ ಆಗುತ್ತಲ್ಲ, ಇದರಲ್ಲಿ ಎರಡು ಪವರ್ ಇದೆ, ಒಂದು ಕಿಲೋವ್ಯಾಟ್ಸ್ ಮತ್ತೆ KVA ಎರಡು ಇದೆ, ಎರಡನ್ನ ಸಪ್ಲೈ ಮಾಡುತ್ತೆ. ಆದ್ರೆ ನೀವು ಪೇ ಮಾಡಬೇಕಾಗಿರೋದು ಯುಟಿಲೈಸ್ ಆಗೋ ಪವರ್ ಕಿಲೋವ್ಯಾಟ್ಸ್ ಮಾತ್ರ. ಅದಕ್ಕೆ ಕಸ್ಟಮರ್ ಹೇಳ್ತಾನೆ, ನಾನು ಕಿಲೋವ್ಯಾಟ್ಸ್ ಯೂಸ್ ಮಾಡ್ಕೊಂತಾ ಇದ್ದೀನಿ, ಎಷ್ಟು ಪವರ್ ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ನಾನು ಅದಕ್ಕೆ ಮಾತ್ರ ಪೇ ಮಾಡ್ತೀನಿ. ಈ KVA ನನಗೆ ಯೂಸ್ ಆಗಲ್ಲ, ನಾನು ಪೇ ಮಾಡಲ್ಲ ಅಂತಾನೆ. ಬಟ್ ಇವ್ರೇನ್ ಮಾಡ್ತಾರೆ, ನೀನು ಅದನ್ನು ಸಪ್ಲೈ ಕೊಡ್ತಾ ಇದೀವಪ್ಪ ನಿಮ್ಗೆ, ನೀವು ಹ್ಯಾವ್ ಟು ಪೇ ಫಾರ್ ದಟ್ ಒನ್ ಆಲ್ಸೋ, ಇಲ್ಲ ಅಂದ್ರೆ ಪೆನಾಲ್ಟಿ ಹಾಕ್ತೀವಿ. ಅದಕ್ಕೆ ಅವರೊಂದು ಐಡಿಯಾ ಕೊಟ್ರು, ಏನು ಅಂತಂದ್ರೆ ನೀನೊಂದು ಸೋರ್ಸ್ ಹಾಕೋ ಅಲ್ಲಿ, ಅದು ಕೆಪಾಸಿಟರ್ ಬ್ಯಾಂಕ್ KVA ಹಾಕ್ತೀವಿ, ಒಂದು ಇನ್ಸ್ಟಾಲ್ ಮಾಡುತ್ತೋ ಈ ಪವರ್ ವಾಪಸ್ ಹೋಗುತ್ತಲ್ಲ, ಇಲ್ಲಿ ವಾಪಸ್ ಹೋಗೋ ಬಗ್ಗೆ ಏನಾಗುತ್ತೆ, ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಇಲ್ಲಿ ಎಕ್ಸ್ಚೇಂಜ್ ಆದಾಗ ಇದು ವಾಪಸ್ ಹೋಗೋದಿಲ್ಲ, ಸೊ ಪೆನಾಲ್ಟಿ ನಿಮಗೆ ಬರೋದಿಲ್ಲ. ಅದಕ್ಕೆ ಈ ಕೆಪಾಸಿಟರ್ಸ್ ಬ್ಯಾಂಕ್ಸ್ನ ನಾವು ಇನ್ಸ್ಟಾಲ್ ಮಾಡಿಕೊಂಡು ಯಾವಾಗ ನಾವು ಲೋಡ್ ಕನೆಕ್ಟ್ ಮಾಡ್ತೀವಿ ಇದೇ ಪವರ್ ಇದ್ದಾಗ ಕೆಪಾಸಿಟರ್ ಬ್ಯಾಂಕ್ ಆನ್ ಮಾಡಿಕೊಂಡ್ರೆ ನೀವು ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಆಗದೇ ಇರೋ ಪವರ್ ಈ ಕೆಪಾಸಿಟರ್ ಮತ್ತು ಲೋಡ್ ಮಧ್ಯೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಪವರ್ ನಿಮ್ಗೆ ವಾಪಸ್ ಹೋಗೋದಿಲ್ಲ, ಅವ್ರು ಪೆನಾಲ್ಟಿ ಹಾಕಲ್ಲ. ನೀವೇನಾದ್ರೂ ಇದನ್ನ ಸ್ವಿಚ್ ಆಫ್, ಇಫ್ ಯು ಫರ್ಗೆಟ್ ಟು ಸ್ವಿಚ್ ಆನ್ ದಿಸ್ ಕೆಪಾಸಿಟರ್ಸ್, ದೆನ್ ಸೊ ದಟ್ ಪವರ್ ಗೋಸ್ ಬ್ಯಾಕ್, ಎಕ್ಸ್ಚೇಂಜ್ ಬಿಟ್ವೀನ್ ದೀಸ್ ಟು, ಯು ಹ್ಯಾವ್ ಟು ಪೇ ಪೆನಾಲ್ಟಿ. ಸಿಂಪಲ್. ಅದಕ್ಕೆ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಆಟೋಮೆಟಿಕ್ ಪವರ್ ಫ್ಯಾಕ್ಟರ್ ಪ್ಯಾನಲ್ಸ್, ಕಂಟ್ರೋಲ್ ಪ್ಯಾನಲ್ಸ್ ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ sometimes our O&M team they may forget to switch on this power factor, what is it, capacitors back. So then automatically power goes exchange between source and load, they have to pay penalty. ಅದಕ್ಕೋಸ್ಕರ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಟೋಮೆಟಿಕ್ ಪವರ್ ಫ್ಯಾಕ್ಟರ್ ಅದು ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡ್ಬಿಟ್ಟು ಯಾವಾಗ ಇಂಡಕ್ಟಿವ್ ಲೋಡ್ ಜಾಸ್ತಿ ಆಗುತ್ತೆ, ಸಡನ್ ಕೆಪಾಸಿಟರ್ ಜಾಸ್ತಿ ಆನ್ ಆಗುತ್ತೆ, ಯಾವಾಗ ಪವರ್ ಫ್ಯಾಕ್ಟರ್ ಇಂಡಕ್ಟಿವ್ ಲೋಡ್ ಕಮ್ಮಿ ಆಗುತ್ತೆ, ಆಫ್ ಆಗ್ತವೆ. ವೆನೆವರ್ ಇಟ್ ಇಸ್ ರಿಕ್ವೈರ್ಡ್, ಯಾವ ರಿಕ್ವೈರ್ಮೆಂಟ್ ಇದೆಯೋ ಬೇಸ್ಡ್ ಆನ್ ದಟ್ ಆಟೋಮೆಟಿಕ್ ಕನೆಕ್ಟ್ ಮತ್ತೆ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್. ಇನ್ನು ಅಡ್ವಾಂಟೇಜಸ್ ಏನು, ಇಲ್ಲಿ ನಮ್ಮ ಟ್ರಿಗೊನೋಮೆಟ್ರಿಕಲ್ ಇದು ಯಾವುದು ವೆಕ್ಟರ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇದು ಕಿಲೋವ್ಯಾಟ್ಸ್, ದಟ್ ಇಸ್ ಯೂಸ್ ಕನ್ಸ್ಯೂಮ್ ಮಾಡ್ಕೊಳ್ಳೋ ಪವರ್. ಸೊ ಇದು ರಿಯಾಕ್ಟಿವ್ ಪವರ್ ವಾಪಸ್ ಹೋಗೋದು,
ಇದು total power KVA. This is KVA, this is kilowatt, this represents KVA. This angle ಇದೆಯಲ್ಲ ಇದು the angle between active power and that is a true power and kilowatts and KVA. This angle is that is the cos phi cosine of the angle. ಈ angle ನಾವು ಪವರ್ ಫ್ಯಾಕ್ಟರ್ ಅದನ್ನ ಪವರ್ ಫ್ಯಾಕ್ಟರ್ ಇದಕ್ಕೆ ಕನ್ವರ್ಟ್ ಮಾಡ್ಕೊಂತೀವಿ. ಇದು ಕೊಸೈನ್ ಆಫ್ ದಿ ಆಂಗಲ್ ಅಂತ ಹೇಳೋದು. ಈ ಆಂಗಲ್ ಯಾವಾಗ ಜಾಸ್ತಿ ಆಗುತ್ತೆ, ಈ ಜಾಸ್ತಿ ಆದಾಗ ಏನಾಗುತ್ತೆ, ಪವರ್ ಫ್ಯಾಕ್ಟರ್ ಕಮ್ಮಿ ಆಗ್ತಾ ಬರುತ್ತೆ, ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಆಗುತ್ತೆ. ಈ ಆಂಗಲ್ ಕಮ್ಮಿ ಆದಾಗ ಏನಾಗುತ್ತೆ ನಿಮಗೆ ಪವರ್ ಫ್ಯಾಕ್ಟರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದು 0 ಬಂದ್ಬಿಡ್ತು ಅಂದ್ರೆ ಸಿ ದಟ್ ಯುವರ್ ಟ್ರೂ ಪವರ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಅಪರೆಂಟ್. ಎರಡು ಈಕ್ವಲ್ ಆಗ್ಬಿಡುತ್ತೆ, ಅವಾಗ 0 ಬರುತ್ತೆ. 0 ಅಂತಂದ್ರೆ 1 ಯೂನಿಟಿ ಪವರ್ ಫ್ಯಾಕ್ಟರ್. ಅದೇ ಸಪ್ಲೈ ಆಗೋ ಪವರ್ ಫ್ಯಾಕ್ಟರ್ ಪವರ್ನ ಕಂಪ್ಲೀಟ್ ಯೂಟಿಲೈಸ್ ಮಾಡ್ಕೊಳ್ಳುತ್ತೆ. ಓಕೆ, ಇನ್ನ ಎಫೆಕ್ಟ್ಸ್. ಈಗ ಪವರ್ ಫ್ಯಾಕ್ಟರ್ ಕಮ್ಮಿ ಆಗುತ್ತೆ ಅಂತ ಗೊತ್ತಾಯ್ತು ಬೈ ಯೂಸಿಂಗ್ ಇಂಡಕ್ಟಿವ್ ಲೋಡ್ ಯೂಸ್ ಮಾಡೋದ್ರಿಂದ. ಮತ್ತೆ ಇದು ಪವರ್ ಫ್ಯಾಕ್ಟರ್ ಕಮ್ಮಿ ಆಗಲಿಬೇಡಿ, ಏನ್ ಪ್ರಾಬ್ಲಮ್ ಆಗುತ್ತೆ ಅದರಿಂದ? ವಾಟ್ ಇಸ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಎಫೆಕ್ಟ್ಸ್ ಆಫ್ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್? ಮೊದಲನೇದು ಕನೆಕ್ಟೆಡ್ ಲೋಡ್ ವಿಲ್ ಡ್ರಾ ಮೋರ್ ಕರೆಂಟ್. ಪವರ್ ಫ್ಯಾಕ್ಟರ್ ಎಲ್ಲ ಕಮ್ಮಿ ಆಗುತ್ತೆ, ಅವಾಗ ಏನಾಗುತ್ತೆ, ಕರೆಂಟ್ ಜಾಸ್ತಿ ತಗೊಳುತ್ತೆ, ಲೋಡ್ ಓವರ್ಲೋಡ್ ಆಗುತ್ತೆ, ನಿಮ್ಮ ಸೋರ್ಸು ಓವರ್ಲೋಡ್ ಆಗುತ್ತೆ, ಮತ್ತೆ ಕನೆಕ್ಟೆಡ್ ಲೋಡ್ ಎಲ್ಲ ಹೆವಿ ಕರೆಂಟ್ ಡ್ರಾ ಮಾಡ್ತಾ ಹೋಗುತ್ತೆ. ಅದೇ ಕನೆಕ್ಟ್ ಆಗಿರೋ ಕೇಬಲ್ಸ್ ವೈರ್ಸ್ಗಳೆಲ್ಲ ಹೀಟ್ ಆಗ್ತಾ ಬರುತ್ತೆ, ಒಂದ್ಸಲ ಬರ್ಸ್ಟ್ ಆಗ್ಬೋದು, ಮೆಲ್ಟ್ ಆಗ್ಬೋದು ಕಂಡಕ್ಟರ್ಸ್, ಇನ್ಸುಲೇಷನ್, ಮತ್ತೆ ರೀಪ್ಲೇಸ್ ಮಾಡಬೇಕಾಗುತ್ತೆ. ಮತ್ತೆ ಕನೆಕ್ಟ್ ಮಾಡಿರೋ ರಿಲೇಸ್ ಪ್ರೊಟೆಕ್ಟಿವ್ MCB ಆಗ್ಬೋದು, MCCs ಆಗ್ಬೋದು, ಮತ್ತೆ OLR ಆಗ್ಬೋದು, ಈ ರಿಲೇಸ್ ಎಲ್ಲ ಅವಾಗ ಟ್ರಿಪ್ ಆಗ್ತಾ ಇರುತ್ತೆ, ಓವರ್ಲೋಡ್ ಆಗ್ತಾ ಇರೋದ್ರಿಂದ ಈ ಪದೇ ರೀಸೆಟ್ ಮಾಡ್ತಾ ಇರಬೇಕು. ಮತ್ತೆ ಆಕ್ಸೆಸರೀಸ್ ಇದೆಲ್ಲ, ಸ್ವಿಚಸ್, ಸಾಕೆಟ್ಸ್, ಪ್ಲಗ್ಸ್ ಇವೆಲ್ಲ ಓವರ್ ಹೀಟ್ ಆಗಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಡ್ಯಾಮೇಜ್ ಆಗುತ್ತೆ, ಇವನ್ನೆಲ್ಲ ಪದೇ ರೀಪ್ಲೇಸ್ ಮಾಡ್ತಾ ಇರಬೇಕು. ನೆಕ್ಸ್ಟ್, ಈ ಕರೆಂಟ್ ಜಾಸ್ತಿ ಆಗೋದ್ರಿಂದ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ನಿಮಗೆ ಬಿಲ್ಲಿಂಗ್ ಜಾಸ್ತಿ ಬರುತ್ತೆ. ಈ ಮಂತ್ ಅಲ್ಲೇ ಲಾಸ್ಟ್ ಮಂತ್ 5 lakhs 5 lakhs ಬಂದಿದ್ದೇನೆ, ನೆಕ್ಸ್ಟ್ ಮಂತ್ 5.5 lakhs 50,000 ಜಾಸ್ತಿ ಬರ್ಬೋದು. ನ್ಯಾಚುರಲಿ ಕಸ್ಟಮರ್ ಕ್ಲೈಂಟ್ಸ್ ಕೇಳ್ತಾರೆ, ಯಾಕೆ ಇದು ಸಡನ್ ಆಗಿ 50,000 ಜಾಸ್ತಿ ಬಂದಿದೆಯಲ್ಲ ಅಂತ. ಇದೆಲ್ಲ ಆಗುತ್ತೆ. ಪ್ಲಸ್ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿದೆ, ದಟ್ ಡಿಪೆಂಡ್ಸ್ ಆನ್ ಥಿಕ್ನೆಸ್ ಆಫ್ ದ ಕಂಡಕ್ಟರ್, ಸೈಜ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ದ ಕರೆಂಟ್. ನೀವು ಕರೆಂಟ್ ಹೆವಿ ಕರೆಂಟ್ ಜಾಸ್ತಿ ಆಯ್ತು ಅಂತ ತಕ್ಷಣ ನೀವು ಕೇಬಲ್ಸ್ ಮೆಲ್ಟ್ ಆಗ್ತಾ ಇರುತ್ತೆ, ವೈರ್ಸ್ ಮೆಲ್ಟ್ ಆಗ್ತಾ ಇರುತ್ತೆ. ಅವಾಯ್ಡ್ ಮಾಡ್ಲಿಕ್ಕೆ ಹೆವಿ ಸೈಜ್ ಕೇಬಲ್ಸ್ ಮತ್ತೆ ವೈರ್ಸ್ ಹಾಕೋ ಚಾನ್ಸಸ್ ಇರುತ್ತೆ. ಅವಾಗಂತ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ಲಸ್ ಜೊತೆಗೆ ಇದೆಲ್ಲ ಮೇಲೆ ಯು ಹ್ಯಾವ್ ಟು ಪೇ ಪೆನಾಲ್ಟಿ ಫಾರ್ ದಿಸ್. ಇದು ಮಿಸ್ಟೇಕ್ ಆಗಿರೋದ್ರಿಂದ ಇದು ಪೆನಾಲ್ಟಿ ಕಟ್ಟಾಗುತ್ತೆ. ಮತ್ತೆ ಮಿಷಿನ್ಸ್ ಎಫಿಷಿಯನ್ಸಿ ಜಾಸ್ತಿ ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದ್ರೆ ಈ ಕರೆಂಟ್ ಜಾಸ್ತಿ ಆದಾಗ ಲಾಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಲಾಸಸ್ ಜಾಸ್ತಿ ಆದಾಗ ಅಲ್ಟಿಮೇಟ್ಲಿ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಮಿಷಿನ್ಸ್ ಎಫಿಷಿಯನ್ಸಿ ಕಮ್ಮಿ ಆಯ್ತು, ನಿಮಗೆ ಲಾಸಸ್ ಆಕ್ಚುಲಿ ಅದು. ಇನ್ನು ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗ್ತಾ ಹೋಗುತ್ತೆ, ವೋಲ್ಟೇಜ್ ವೇರಿ ಆಗ್ತಾ ಹೋಗುತ್ತೆ, ಕಂಪ್ಲೇಂಟ್ ಕೊಡ್ತಾ ಇರುತ್ತೆ ನಿಮಗೆ. ವೋಲ್ಟೇಜ್ ಸ್ಟ್ಯಾಂಡರ್ಡ್ ಕಾನ್ಸ್ಟೆಂಟ್ ವೋಲ್ಟೇಜ್ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು. ಅಂಡ್ ಡಿಮ್ಯಾಂಡ್ ಚಾರ್ಜಸ್, ಅಲ್ಟಿಮೇಟ್ಲಿ ಡಿಮ್ಯಾಂಡ್ ಚಾರ್ಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಂಟ್ ಯಾವಾಗ ಜಾಸ್ತಿ ಆಗುತ್ತೆ, then your power source of your transformer or DG or UPS, it has to supply more current. In order to supply more current, you have to increase the capacity of these sources. 1000 kVA, 1250 kVA, 1070, ಇವೆಲ್ಲ ಡಿಸ್ಅಡ್ವಾಂಟೇಜಸ್. ಹಾಗಾಗಿ since you are facing these are the main effects of lagging power factor. ಇಷ್ಟು ಪ್ರಾಬ್ಲಮ್ ಇರೋದ್ರಿಂದ ಈ ಪವರ್ ಫ್ಯಾಕ್ಟರ್ ಲ್ಯಾಗಿಂಗ್ ಬಗ್ಗೆ ತಿಳಿಬಾರದು. ಯು ಹ್ಯಾವ್ ಟು ಇಂಪ್ರೂವ್ ದಿಸ್ ಪವರ್ ಫ್ಯಾಕ್ಟರ್. ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು? ಕನೆಕ್ಟ್ ಕೆಪಾಸಿಟರ್ಸ್ ಕನೆಕ್ಟ್ ಮಾಡ್ಕೊಂಡು ಪವರ್ ಫ್ಯಾಕ್ಟರ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಇಲ್ಲಿ ಪೆನಾಲ್ಟಿನೂ ಅಷ್ಟೇ. ನೀವು ಪೆನಾಲ್ಟಿ ಬಂದಾಗ ನೀವು ಪೆನಾಲ್ಟಿ ಒಂದ್ಸಲ ಪೇ ಮಾಡಿ, ದೇ ವಿಲ್ ಅಕ್ಸೆಪ್ಟ್. ದ ಸೆಕೆಂಡ್ ಟೈಮ್ ದೇ ವಿಲ್ ಆಸ್ಕ್ ಯು ಟು ಇಂಪ್ರೂವ್ ಪವರ್ ಫ್ಯಾಕ್ಟರ್. ದ ಥರ್ಡ್ ಟೈಮ್ ದೇ ವಿಲ್ ವಾರ್ನ್ ಯು, ಫೋರ್ತ್ ಟೈಮ್ ದೇ ವಿಲ್ ಟೇಕ್ ಆಕ್ಷನ್. ಯಾಕೆ ಅವ್ರಿಗೇನಾಗುತ್ತೆ, ಅವ್ರಿಗೇನು ಪ್ರಾಬ್ಲಮ್ ಇದೆ? ವೆನ್ ಯು ಆರ್ ಪೇಯಿಂಗ್ ಎಕ್ಸ್ಟ್ರಾ ಮನಿ, ದೇ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅಲ್ಲ. ಬಟ್ ದ ಪ್ರಾಬ್ಲಮ್ ಈಸ್ this type of, for example, you are a customer, by reducing power factor, you are drawing more current from the line. Like this, those transformers, the AD transformers are feeding this type of several customers, thousand ticket customers ನೀವು ಅವರು ಸಪ್ಲೈ ಮಾಡ್ತಾ ಇದ್ದಾರೆ, ಕನೆಕ್ಟ್ ಆಗಿರುತ್ತೆ ಆ ಟ್ರಾನ್ಸ್ಫಾರ್ಮರ್ ಮೇಲೆ. ಅವ್ರ ಹತ್ರ ಒಂದು ಟ್ರಾನ್ಸ್ಫಾರ್ಮರ್ ಇದೆ ಸಬ್ಸ್ಟೇಷನ್ ಅಲ್ಲಿ, ಅಲ್ಲಿಂದ ನಿಮಗೆಲ್ಲ ಬರೋದು. ಆ ಟ್ರಾನ್ಸ್ಫಾರ್ಮರ್ ಲೋಡ್ ಜಾಸ್ತಿ ಆಯ್ತು ಅಂದ್ರೆ ಟ್ರಿಪ್ ಆಗೋ ಚಾನ್ಸಸ್ ಇರುತ್ತೆ. ದೆನ್ ಯು ಹ್ಯಾವ್ ಟು ಆನ್ಸರ್ ಆಲ್ ದ ಕಸ್ಟಮರ್ಸ್ ದೋಸ್ ಆರ್ ಕನೆಕ್ಟೆಡ್ ಆನ್ ದ ಟ್ರಾನ್ಸ್ಫಾರ್ಮರ್. ಪ್ಲಸ್ ವೋಲ್ಟೇಜ್ ವೇರಿ ಆಗೋದ್ರಿಂದ ಕಂಪ್ಲೇಂಟ್ ಜಾಸ್ತಿ ಆಗುತ್ತೆ. ದೇ ಹ್ಯಾವ್ ಟು ಸ್ಯಾಟಿಸ್ಫೈ ಆಲ್ ದ ಕಸ್ಟಮರ್ಸ್. ಅದಕ್ಕೆ ಅವ್ರು ಹೇಳ್ತಾರೆ, ಡೋಂಟ್ ಪೇ ಪೆನಾಲ್ಟಿ, ಫಸ್ಟ್ ಇಂಪ್ರೂವ್ ಪವರ್ ಫ್ಯಾಕ್ಟರ್, ಸ್ಟಾಪ್ ಡ್ರಾಯಿಂಗ್ ಮೋರ್ ಕರೆಂಟ್ ಫ್ರಮ್ ಎ ಟ್ರಾನ್ಸ್ಫಾರ್ಮರ್, ಡೋಂಟ್ ಓವರ್ಲೋಡ್ ಮೈ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತಾರೆ.
ಹಾಗಾಗಿ ಪೆನಾಲ್ಟಿ ಮಾಡ್ತಾರೆ, ಮತ್ತೆ ವಾರ್ನ್ ಮಾಡ್ತಾರೆ, ಯು ಹ್ಯಾವ್ ಟು ಯೂಸ್ ಕೆಪಾಸಿಟರ್, ಕನೆಕ್ಟ್ ಕೆಪಾಸಿಟರ್ಸ್ ಅಂಡ್ ಇಂಪ್ರೂವ್ ಪವರ್ ಪಾಯಿಂಟ್. ಈಗ ನಾನು ಹೇಳಿದೆ ಕರೆಕ್ಷನ್ಸ್ ಪವರ್ ಫ್ಯಾಕ್ಟರ್ ಕ್ಯಾನ್ ಬಿ ಇಂಪ್ರೂವ್ ಬೈ ಕನೆಕ್ಟಿಂಗ್ ಕೆಪಾಸಿಟರ್ಸ್. ಕೆಪಾಸಿಟರ್ಸ್ ಬ್ಯಾಂಕ್ಸ್ ಮಸ್ಟ್ ಬಿ ಸ್ವಿಚ್ ಆನ್ ಅಂತ ಇಬಿ ಇದ್ದಾಗ ಮಾತ್ರ ಕನೆಕ್ಟ್ ಮಾಡ್ಕೋಬಹುದು. ಡಿಜಿಗೆ ಬೇಕಾಗಿಲ್ಲ, ನಿಮಗೆ ಡಿಜಿ ಸ್ಟಾರ್ಟ್ ಆಯ್ತು, ಡಿಜಿ ಅವರ್ ಓನ್ ಸೋರ್ಸ್. ಹಾಗಾಗಿ ಸೊ ಅಲ್ಲೇನು ಪ್ರಾಬ್ಲಮ್, ನಿಮಗೆ ನೀವೇ ಪೆನಾಲ್ಟಿ ಕೊಟ್ಕೊಳ್ಳೋಕ್ಕಾಗಲ್ಲ, ಇದು ಓನ್ ಸೋರ್ಸ್ ಬೇಕಾಗಿಲ್ಲ. ದೆನ್ ಆಟೋಮೆಟಿಕ್ ನಾನು ಹೇಳಿದಾಗ ನಾನು ಇಬಿ ಇದ್ದಾಗ ಪವರ್ ಫ್ಯಾಕ್ಟರ್ ಬ್ಯಾಂಕ್ ಆನ್ ಮಾಡಬೇಕು, ಡಿಜಿ ಸ್ಟಾರ್ಟ್ ಆದಾಗ ಆಫ್ ಮಾಡಬೇಕು ಪ್ರೈವೇಟ್. ಇನ್ ಕೇಸ್ ಇಫ್ ಯು ಫರ್ಗೆಟ್ ಚಾನ್ಸಸ್ ಇರುತ್ತೆ, ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಆಟೋಮೆಟಿಕ್ ಪವರ್ ಫ್ಯಾಕ್ಟರ್ ಕಂಟ್ರೋಲ್ ಪ್ಯಾನಲ್ಸ್ ಇರುತ್ತೆ. ಬಟ್ ಸೆನ್ಸ್ ಮಾಡಿ ಈ ಇಂಡಕ್ಟಿವ್ ಲೋಡ್ ವೇರಿ ಆದಾಗೆಲ್ಲ ಈ ಪವರ್ ಫ್ಯಾಕ್ಟರ್ ರಕ್ಷಿಸ್ ಆಗ್ತಾರೆ. ಕೆಪಾಸಿಟರ್ಸ್ನ ಎಷ್ಟು ಬೇಕು ಅಷ್ಟು ಮಾತ್ರ ಕನೆಕ್ಟ್ ಮಾಡಿಕೊಂಡು ಸೊ ಕೇರ್ ತಗೊಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ಪವರ್ ಫ್ಯಾಕ್ಟರ್ ಅಂಡ್ lagging power factor, leading factor, negative power factor, and the reasons for lagging power factor, and the effect of lagging power factor, and how to improve power factors. So hope you understood. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಇದ್ರೆ ದಯವಿಟ್ಟು ಕಾಲ್ ಮಾಡಿ, ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಇನ್ನು ತುಂಬ ಬೇರೆ ಬೇರೆ ಏನಾದರೂ ಇನ್ಫಾರ್ಮೇಷನ್ಸ್ ನಿಮಗೆ ಬೇಕು ಅಂತಂದರೆ ಪ್ಲೀಸ್ ಸಜೆಸ್ಟ್ ಮೀ, ಐ ವಿಲ್ ಟ್ರೈ ಟು ಶೇರ್. ಥ್ಯಾಂಕ್ ಯು ವೆರಿ ಮಚ್.